ಅಧಿಕ ಮಾಸದ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವೇನಾದ್ರೂ ಆ ಮಾಹಿತಿ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಆ ನಂತರದಲ್ಲಿ ಈ ಮಾಹಿತಿ ತಿಳ್ಕೊಳ್ಳಿ. ವಸಿಷ್ಠ ಮಹರ್ಷಿಗಳ ವಸಿಷ್ಠ ಸಿದ್ಧಾಂತದ ಪ್ರಕಾರ ಪ್ರತಿ 32 ವರ್ಷಗಳು 16 ದಿನಗಳು ಹಾಗೂ 8 ಘಟಿಗಳಿಗೆ ಈ ಅಧಿಕ ಮಾಸ ಎನ್ನುವಂಥದ್ದು ಬರ್ತದೆ. ಒಂದು ಘಟಿ ಅಂದರೆ 24 ನಿಮಿಷಗಳು. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡದಿದ್ದರೂ ಈ ಮಾಸವು ಕೆಟ್ಟ ಮಾಸ ಅಂದರೆ ತಪ್ಪಾಗ್ತದೆ. ಯಾಕಂದ್ರೆ ಯಾವುದೇ ಪೂಜೆ, ಹವನ, ವ್ರತ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದರೆ ಅಧಿಕ ಫಲ ಎನ್ನುವಂಥದ್ದು ಲಭ್ಯವಾಗ್ತದೆ. ಅದಲ್ಲದೆ ಈ ಮಾಸದಲ್ಲಿ ಅದೆಷ್ಟು ದಾನ ಧರ್ಮವನ್ನ ಮಾಡುತ್ತೇವೋ ಅಷ್ಟೇ ಉತ್ತಮ ಫಲ ಎನ್ನುವಂಥದ್ದು ನಮ್ಮದಾಗ್ತದೆ. ಈ ಮಾಸದಲ್ಲಿ ಪ್ರತಿನಿತ್ಯವೂ ತಾಂಬೂಲ ದಾನ, 33 ಅಪೂಪ ಅಂದರೆ ಕಜ್ಜಾಯ ದಾನ, ದೀಪದಾನಗಳನ್ನ ಮಾಡುವುದರಿಂದ ಅನಿಷ್ಟಗಳೆಲ್ಲ ದೂರಾಗಿ ಇಷ್ಟಾರ್ಥ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ.